ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆ ಶಿವ ಪಾರ್ವತಿ ಒಂದಾಗಕ್ಕೆ ನಿಮ್ ಸಹಾಯ ಬೇಕಾಗಿತ್ತು ಅನ್ಸತ್ತೆ. ಅದಕ್ಕೇನೆ ಆ ದೇವ್ರು ನಿಮ್ಮಲ್ಲಿ ಛಲ ಹುಟ್ಸಕ್ಕೆ ಈ ಕಷ್ಟನ ನಿಮ್ ಹೆಗಲ್ ಮೇಲೆ ಹೊರಿಸಿದ್ರು ಅಂತ ಅನ್ಸತ್ತೆ. ಮಾವ, ಅವ್ರಿಚ್ಛೆನೆ ಪೂರ್ತಿ ಆದ್ಮೇಲೆ ನಿಮ್ ಕಷ್ಟನ ದೂರ ಮಾಡದೇ ಇರ್ತಾರ ಹೇಳಿ? ದೇವಾನ್ ದೇವತೆಗಳೇ ಒಂದಾಗಕ್ಕೆ ಇಷ್ಟು ವರ್ಷ ಕಷ್ಟ ಪಡ್ಬೇಕಾದ್ರೆ ಇನ್ನಾವು ಸಾಧಾರಣ ಮನುಷ್ಯರು ಯಾವ ಲೆಕ್ಕ ಮಾವ? ತಾಳ್ಮೆಯಿಂದ ಇರಿ ಮಾವ, ಆ ದೇವ್ರ ಖಂಡಿತ ಕೈ ಹಿಡ್ದೇ ಹಿಡಿತಾನೆ. ನಮ್ ತುಳಸಿ ಮತ್ತೆ ಅಣ್ಣ ಒಂದಾಗೆ ಆಗ್ತಾರೆ. ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಹಾ ಸರ್, ಅಭಿನ ಅರೆಸ್ಟ್ ಮಾಡಿದೀವಿ. ಇನ್ಮುಂದೆ ನಮ್ಮ ಕೈಯಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಸಾಧ್ಯನೇ ಇಲ್ಲ. ಅವನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀವಿ. ಒಳಗೋಗ್ರಮ್ಮ. ಎಸ್ ಸರ್. ಓಕೆ ಸರ್. ನಮಸ್ತೆ ಇನ್ಸ್ಪೆಕ್ಟ್ರಮ್ಮ. ನಮಸ್ತೆ. ಏನು ಬಂದಿದ್ದು? ಅದು ನನ್ನ ಅಳಿಯನ್ನ ಅರೆಸ್ಟ್ ಮಾಡ್ಕೊಂಡು ಬಂದ್ರಲ್ಲ, ಅದಕ್ಕೆ ಅವನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಸಾರಿ, ಹಾಗೆಲ್ಲ ನೋಡೋದಕ್ಕೆ ಪರ್ಮಿಷನ್ ಕೊಡೋದಿಕ್ಕಾಗಲ್ಲ. ನೀವೇನು ಹೊರಡ್ಬೋದು. ಹಂಗೆಲ್ಲ ಹೇಳ್ಬೇಡಿ ಇನ್ಸ್ಪೆಕ್ಟ್ರಮ್ಮ. ನನ್ನ ಮಗಳು ಬಸ್ರಿ ಹೆಂಗ್ಸು ಗಂಡನ್ ನೋಡಕ್ಕೆ ಅಂತ ಬಂದವಳೆ. ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ಬೇಕಿತ್ತ ನಿನ್ ಗಂಡಂಗಿದೆಲ್ಲ ನೋಡಿದ್ಯಾ? ಅವನ ಸ್ಥಿತಿ ಎಲ್ಲಿಗೆ ಬಂತು ಅಂತ? ನಾನಿಂಗೆ ಎಷ್ಟು ಹೇಳ್ದೆ ಅವನಿಗೆ ಬುದ್ಧಿ ಹೇಳು ಅಂತ. ನೀನು ಹೇಳಲಿಲ್ಲ, ಅವನು ಕೇಳಲಿಲ್ಲ. ನೋಡು, ನಮಗೆ ಆಟ ಆಡಿಸ್ತಾನವನು. ಇವಾಗ ನಮ್ಮ ಕೈಗೆ ಸಿಕ್ಬಿದ್ದಿದ್ದಾನೆ. ಅವನ್ನ ಸುಮ್ಮನೆ ಬಿಟ್ಬಿಡ್ತೀವಿ ಅನ್ಕೊಂಡಿದ್ಯಾ? ಅಯ್ಯೋ ಇನ್ಸ್ಪೆಕ್ಟ್ರಮ್ಮ, ನಿಮಗೆ ಕೈ ಮುಗಿತೀನಿ. ಇವಳು ಮೊದಲೇ ಬಸ್ರಿ ಹೆಂಗ್ಸು. ಹಿಂಗೆಲ್ಲ ಮಾತಾಡಿ ಇವಳನ್ನ ಎದುರಿಸ್ಬೇಡಿ. ಇಂಥ ಸಮಯದಾಗೆ ಇವಳು ಖುಷಿಯಾಗಿರ್ಬೇಕು. ಅದಕ್ಕೆ ನನ್ನ ಗಂಡನ ಜೊತೆಗೆ ಮಾತಾಡಬೇಕು ಅಂತ ಕೇಳಿದ ತಕ್ಷಣ ಕರ್ಕೊಂಡು ಬಂದೀವ್ನಿ. ಒಂದೇ ಒಂದ್ಕಿತ ನನ್ನ ಅಳಿಯನ ಜೊತೆಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಡಿ. ನೋಡಿ, ಇವಾಗ ಮಾತಾಡಿ ಏನು ಪ್ರಯೋಜನ ಇಲ್ಲ. ಸುಮ್ಮನೆ ತಲೆನೋವು ತರಬೇಡಿ. ಮೊದಲು ಇಲ್ಲಿಂದ ಹೋಗ್ಬಿಡಿ. ಮೇಡಮ್, ನಿಮ್ಗೆ ಅವ್ರ ಮೇಲೆ ಎಷ್ಟು ಕೋಪ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಒಂದೇ ಒಂದ್ಸಲ ಪರ್ಮಿಷನ್ ಕೊಡಿ ಮೇಡಮ್. ನೋಡಿ, ಜಾಸ್ತಿ ಟೈಮ್ ತಗೊಳ್ಳಲ್ಲ. ಬರೀ ಒಂದು 5 ನಿಮಿಷ ಅಷ್ಟೇ. ಪ್ಲೀಸ್ ಮೇಡಮ್, ಬೇಗ ಮುಗಿಸಿ. ಹಾಂ ಸರಿ. ಥ್ಯಾಂಕ್ ಯು ಮೇಡಮ್. ನಡಿ ನಡಿ. ಹಲೋ ರೀ, ಭಾರ್ಗವಿ ಅತ್ತೆ, ನೀವು ಇಲ್ಲಿ ಯಾಕೆ ಬರಕ್ಕೆ ಹೋದ್ರಿ? ನಾನು ಏನು ಮಾಡಲಿ ಅಭಿ? ನೀನು ಜೈಲಾಗಿದ್ರೆ ನಾವು ಹೆಂಗೆ ನೆಮ್ಮದಿಯಾಗಿರೋಕ್ಕಾಯ್ತದೆ ಹೇಳು? ಅಲ್ಲ ರೀ, ನೀವ್ ಯಾಕ್ರಿ ಹಾಗೆ ಮಾಡಿದ್ರಿ? ಅದರಿಂದ ನನ್ಗೆಷ್ಟು ಬೇಜಾರಾಗ್ತಿದೆ ಗೊತ್ತಾ? ಅಲ್ಲ, ನಾನು ನನ್ನ ಮಗು ನಿಮ್ಗೇನ್ರಿ ದ್ರೋಹ ಮಾಡಿದ್ವಿ? ನಾನ್ ನಿಮ್ಗೆ ಒಳ್ಳೆ ಹೆಂಡತಿ ಅಲ್ವಾ? ನೀವ್ ಯಾಕ್ರಿ ಅವಳ ಹಿಂದೆ ಬಿದ್ದಿದ್ದೀರಾ? ಅಯ್ಯೋ ಭಾರ್ಗವಿ, ನೀ ನನ್ನ ಅಪಾರ್ಥ ಮಾಡ್ಕೊಂಡಿದ್ಯಾ? ನಾನು ನಿಜವಾಗ್ಲೂ ಆ ತುಳಸಿ ಜೊತೆ ಕೆಟ್ಟದಾಗ ನಡ್ಕೊಂಡಿಲ್ಲ. ನಾನು ಹೋಗ್ಬೇಕಾದ್ರೆ ಅಚಾನಕ್ಕಾಗಿ ದಾರಿಯಲ್ಲಿ ಸಿಕ್ಕಿದ್ಲು ಅಷ್ಟೇ. ನೋಡು, ನಾನು ಅವಳ ಜೊತೆ ಒಂದೇ ಒಂದು ಮಾತು ಕೂಡ ಆಡಿಲ್ಲ. ಅವಳು ನನ್ನನ್ನು ನೋಡಿ ಹೆದರ್ಕೊಂಡು ಕೂಕೊಂಡು ಓಡೋಗ್ಬಿಟ್ಲು. ಅಷ್ಟಕ್ಕೆ ಆ ಶಿವಣ್ಣ ನನ್ನ ಮೇಲೆ ಅಪಾರ್ಥ ಮಾಡಿಕೊಂಡು ಓಡ್ ಬಂದು ನನ್ನ ಮೇಲೆ ಕೈ ಮಾಡಿಬಿಟ್ಟ. ಆ ಶಿವಣ್ಣ ನನ್ನ ಮೇಲೆ ತಪ್ಪು ತಿಳ್ಕೊಂಡ ಅಂತಂದ್ರೆ ಪರವಾಗಿಲ್ಲ, ಆದರೆ ನೀವು ನನ್ನನ್ನು ತಪ್ಪು ತಿಳ್ಕೊಂಡ್ಬಿಟ್ರಾ? ನಾನಿನ್ನು ಬದುಕಬಾರ್ದು ಅಂತ ಅನ್ನಿಸ್ತಿದೆ. ಅಯ್ಯೋ ರೀ,
ಹಾಗೆಲ್ಲ ಮಾತಾಡ್ಬೇಡಿ. ಇಲ್ಲ ಭಾರ್ಗವಿ, ನೀನ್ ನನ್ನ ಮೇಲೆ ಅನುಮಾನ ಪಡ್ಬೋದಾ? ಅಲ್ಲ ಅತ್ತೆ, ನೀವು ನನ್ನ ಅನುಮಾನಿಸ್ತಾ ಇದ್ದೀರಾ? ಇಲ್ಲ ಅಳಿಮಯ್ಯ, ನನ್ನ ಅಳಿಮಯ್ಯ ಏನು ಅಂತ ನನಗೆ ಗೊತ್ತಿಲ್ವೇ? ಮುತ್ತು ಮುತ್ತು ನೀನು. ಆದ್ರೂ ನೀನು ಅವಳು ಮೊದಲೇ. ನನಗೆ ಗೊತ್ತು ಅತ್ತೆ, ನೀವು ನನ್ನ ಮೇಲೆ ಯಾಕೆ ಅನುಮಾನ ಪಡ್ತಿದ್ದೀರಾ ಅಂತ. ಹೌದು, ನಾನು ಅವಳು ಮೊದಲು ಪ್ರೀತಿಸ್ತಾ ಇದ್ವಿ. ಆದ್ರೆ ಅದೆಲ್ಲ ಈಗ ಯಾವುದೂ ಇಲ್ಲ ಅತ್ತೆ. ಈಗ ನಾನು ಪ್ರೀತಿಸ್ತಾ ಇರೋದು ನನ್ನ ಭಾರ್ಗವಿನ್ ಮಾತ್ರ. ಅವಳನ್ನ ಬಿಟ್ಟು ಕನ್ಸಲ್ ಕೂಡ ಬೇರೆ ಹೆಣ್ಣ ಕಣ್ಣೆದ್ ಕೂಡ ನೋಡ್ದವನಲ್ಲ ನಾನು. ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ, ನೋವಿನ ಮೇಲೆ ನೋವು ಕೊಡಬೇಡಿ. ಅಯ್ಯೋ ರೀ, ಅಳ್ಬೇಡ್ರಿ. ನೀವ್ ಹತ್ರ ನನ್ಗೂ ಅಳು ಬರುತ್ತೆ. ಅಳ್ದೆ ಇನ್ನೇನು ಮಾಡಲಿ ಭಾರ್ಗವಿ? ನೋಡು, ನನಗೆ ನೀನು, ನಿನ್ನ ಹೊಟ್ಟೆಲಿರೋ ಮಗು, ನೀವಿಬ್ರೆ ನನ್ನ ಪ್ರಪಂಚ. ಏನ್ ಭಾರ್ಗವಿ, ನಿನ್ನ ಗಂಡನ್ನ ನೀನಿಷ್ಟೇನ ಅರ್ಥ ಮಾಡ್ಕೊಂಡಿರೋದು? ಕ್ಷಮಿಸ್ಬಿಡಪ್ಪ, ಏನೋ ಕೆಟ್ಟಗಳಿಗೆ ನಾವಿಬ್ರು ನಿನ್ನ ತಪ್ಪಾಗಿ ತಿಳ್ಕೊಂಬಿಟ್ವಿ. ನೀನು ಹೊಸಿ ಸಮಾಧಾನ ಮಾಡ್ಕೋ, ನಾನು ಇವಳಿಗೆ ಬುದ್ಧಿ ಹೇಳ್ತೀನಿ. ಹೋಗ್ಲಿ ಬಿಡಿಯತ್ತೆ, ನನಗೇನು ಬೇಜಾರಿಲ್ಲ. ನನಗೆಲ್ಲ ಅಭ್ಯಾಸ ಆಗೋಗಿದೆ. ಅಳಿಮಯ್ಯ, ನೀನೇನು ತಲೆ ಕೆಡಿಸ್ಕೋಬೇಡ. ನಿನ್ನ ಆದಷ್ಟು ಬೇಗ ಇಲ್ಲಿಂದ ಆಚೆ ಕರ್ಕೊಂಡು ಬರೋ ವ್ಯವಸ್ಥೆ ಮಾಡ್ತೀನಿ. ಹಾಂ, ಅದಿರಲಿ. ಆ ಇಂದ್ರನ್ ಮನೆ ಪರಿಸ್ಥಿತಿ ಹೇಗಿದೆ ಅಂತ ಮೊದಲು ಹೇಳಿ. ಮನೇಲಿ ಏನು ಸಮಸ್ಯೆ ಇಲ್ಲ ಬಿಡು. ಪರಿಸ್ಥಿತಿ ಎಲ್ಲ ನಮ್ಗೆ ಅನುಕೂಲವಾಗೇ ಅದೇ. ಈ ಜನ್ಮದಲ್ಲಿ ಆ ತುಳಸಿ ನಮ್ಮಣ್ಣನ ಮನೆ ಹೊಸ್ಲು ತುಳಿಯಕ್ಕಾಗಕ್ಕಿಲ್ಲ. ನಮ್ಮಣ್ಣನು ಇಂದ್ರನ್ಗೆ ಇನ್ನೊಂದು ಮದುವೆ ಮಾಡಬೇಕು ಅಂತ ತೀರ್ಮಾನ ತಗೊಂಡವನೇ. ಅದಕ್ಕೆ ನಮ್ಮ ಇಂದ್ರನು ಒಪ್ಪಿ ನೀನು ಹೇಳ್ದಂಗೆ ಕೇಳ್ತೀನಿ ಅಂತ ನಮ್ಮಣ್ಣನ್ಗೆ ಮಾತು ಕೊಟ್ಟವನೇ. ನಾನೇ ಇಂದ್ರನ್ಗೆ ಹೆಣ್ಣು ಹುಡುಕ್ತೀನಿ ಅಂತನೂ ಹೇಳಿವ್ನಿ. ಇನ್ಮ್ಯಾಕ್ ನೋಡು, ಆ ಮನೆಗೆ ಅಂತ ಹೆಣ್ಣು ತಂದು ಆ ಕುಟುಂಬನ ಯಾವ ಗತಿಗೆ ತತ್ತೀನಿ ಅಂತ. ಎಲ್ರನ್ನೂ ಸರ್ವನಾಶ ಮಾಡಿ ನಮ್ಮಣ್ಣನ ಇಡೀ ಆಸ್ತಿನ ನಮ್ಮ ಕೈವಸ ಮಾಡ್ಕೊಂಡು ನೀನು, ನಾನು, ಭಾರ್ಗವಿ, ಅವಳು ಒಟ್ಟೆಗಿರೋ ಮಗ, ನಾವು 4 ಜನ ಹಾಯಾಗಿ ಬದುಕಂಗೆ ವ್ಯವಸ್ಥೆ ಮಾಡ್ತೀನಿ. ನೀನೇನು ಯೋಚನೆ ಮಾಡಬೇಡ. ಓಕೆ ಸರ್, ಡನ್.